ಮರುದಿನವೂ ಕೂಡ ಅಂಚುಗಾಗಿ ಜ್ಯುವೆಲರಿ ತೊಗೊಂಡು ಪೃಥ್ವಿರಾಜ್ ಕೊಟ್ಟು ಹಣದಲ್ಲೇ ತಾಳಿ, ಕಾಲಿಗೆಜ್ಜೆ ಸರ, ಉಂಗುರ ಪ್ಯಾಕ್ ಮಾಡಿಸಿ ಊರಿಗೆ ಹೊರಡ್ತಾರೆ. ಗಂಡಸರು ಕೂಡ ಶಾಪಿಂಗ್ ಹೋಗ್ಬೇಕಂತ ಇಲ್ಲಿ ಪಾಂಡು ಮನೆಯಲ್ಲಿ ಕೂಡ ಮದುವೆ ಕೆಲಸಗಳು ಜೋರಾಗಿ ಸಾಕ್ತಿದೆ. ವೃಂದಮ್ಮ ಮಾತ್ರ ಮನಸ್ಸಲ್ಲಿ ಕೆಲಸ ಮಾಡ್ತಿದ್ರೆ, ಏನಾಯ್ತು ವೃಂದ ಅಂತ ಲಕ್ಷ್ಮಿ ಬಂದು ಪಕ್ಕದಲ್ಲಿ ಕೂರ್ತಾಳೆ. ಹೂ ಕಟ್ತಾ ಮನೆಗೆ ಹೊಡಿತಾ ಇರೋ ಬಣ್ಣಗಳು ನೋಡ್ತಾ, ಅಮ್ಮ ನನಗೆ ಸಂಬಂಧ ಇಷ್ಟ ಇಲ್ಲ, ಆದರೂ ಅಣ್ಣಯ್ಯ ಏನು ಹೋಗಿ ಆ ಅಂಜುನ ಇಷ್ಟಪಡೋದು ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಮುಖ ಅಸಹನೆಯಿಂದ ಮಾಡ್ತಾಳೆ. ಅವ್ನ ಜಾತ್ರೆ 3ನೇ ದಿನ ಬಂದಲ್ವೇ, ಆವಾಗಲೇ ಆ ಹುಡುಗಿ ನೋಡಿ ನನಗೆ ಹೇಳ್ದ, ನನಗೆ ಕೂಡ ಆ ಹುಡುಗಿ ತುಂಬ ಇಷ್ಟ ಆಯಿತು, ಆದರೆ ಅವರು ನಿಮ್ಮ ಅಪ್ಪ ಒಪ್ಕೊಳ್ತಾರೋ ಇಲ್ವೋ ಅಂತ 2-3 ಸಾರಿ ಅವ್ರ ಹತ್ರ ಹೇಳೋಕೆ ಹೋಗಿ ನಿಂತುಬಿಟ್ಟೆ. ಆವಾಗಲೇ ಗುಡಿಯಲ್ಲಿ ಯಾರ ಜೊತೆನೋ ಹೇಳ್ತಾ ಇದ್ರೆ ಕೇಳಿ, ಇನ್ನು ತಡ ಮಾಡೋದು ಒಳ್ಳೇದಲ್ಲ ಅಂತ ಧೈರ್ಯ ಮಾಡಿ ನಿಮ್ಮ ಅಪ್ಪನ ಜೊತೆ ಮಾತಾಡಿಬಿಟ್ಟೆ. ಆದರೆ ಕೇಳಿದ ತಕ್ಷಣ ಅವರು ಕೂಡ ಖುಷಿಪಟ್ಟು ಮದುವೆ ಬಗ್ಗೆ ಮಾತಾಡಿದ್ರು. ಆದರೆ ಅಮ್ಮ ತಕ್ಷಣ ಮದುವೆ ವೃಂದ, ನೀನು ಚಿಕ್ಕ ಹುಡುಗಿ, ಇಲ್ಲ ಅಂದರೆ ಮೊದಲು ನಿನ್ನ ಮದುವೆ ಮಾಡಿದ್ಮೇಲೆ ನೀಕಿ ಮದುವೆ ಮಾಡೋರು, ಅದಕ್ಕೆ ಅಣ್ಣಯ್ಯನಿಗೆ ಮೊದಲು ಮದುವೆ ಮಾಡಿಬಿಟ್ರೆ ಮುಂದಿನ ವರ್ಷ ನೀನು ಮದುವೆ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವು. ಅದಲ್ಲಮ್ಮ, ನನಗೆ ಆ ಹುಡುಗಿ ಇಷ್ಟ ಇಲ್ಲ. ವೃಂದ, ತಪ್ಪು, ಹಾಗನ್ನಬಾರ್ದು. ಆದರೂ ನೀನು ನಿಜವಾಗ್ಲೂ ಅಂಜುನ ನೋಡಿದ್ಯಾ? ನಿನಗಿಂತ 4 ಪಟ್ಟು ಸುಂದರಿಯಾಗಿದ್ದಾಳೆ. ಮೇಲಾಗಿ ನಿಕ್ಕಿಗೆ ಸರಿಯಾದ ಜೋಡಿ. ಎಲ್ಲಕ್ಕಿಂತ ತಾನು ಪೃಥ್ವಿರಾಜ ಮೈದಿನಿ ಅಂದ್ರೇ ಒಳ್ಳೆ ಸಂಸ್ಕೃತಿ, ಗೌರವ, ಮರ್ಯಾದೆ ಇರುವಂಥ ಹುಡುಗಿ ಅಂತ ಅರ್ಥ ಅಲ್ಲಿಗೆ. ನಾನೊಬ್ಬಳೇ ಅಲ್ಲ, ಯಾರಾದರೂ ಅದೇ ಮಾತು ಅಂತ ಕಣ್ಣಿಗೆ ಒತ್ಕೊಂಡು ಅವ್ರ ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ತಾರೆ. ಆದರೆ ನೀನೇನು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಿ. ಪಾಪ ಈ ಮಾತು ನಿಕ್ಕಿ ಕೇಳಿದ್ರೆ ತುಂಬ ಬೇಸರ ಮಾಡ್ಕೊತಾನ್ರಿಂದ. ತಾಯಿ ಹಾಗೆ ಅಂಜು ನಾನು ಹೊಗಳ್ತಿದ್ರೆ ಹೊಟ್ಟೆ ಉರಿದು ಹೋಗುತ್ತೆ. ಆದರೆ ಏನು ಮಾಡೋಕ್ಕಾಗದೆ, ಸಾರಿ ಅಮ್ಮ, ಏನೋ ಅಪ್ಪನಿಗೆ ಆ ಪೃಥ್ವಿರಾಜ್ ಅಂದರೆ ಕೋಪ ಅಲ್ವಾ, ಅದಕ್ಕಾಗಂದೆ. ಸರಿ ಬಿಡಿ, ಆ ಹೂ ಹೀಗೆ ಕೊಟ್ಟು ನೀನು ಹೋಗಿ ಅಡುಗೆ ಮಾಡ್ಕೋಗು, ಮತ್ತು ಬಣ್ಣ ಹಚ್ಚಿದ್ರೆ ಅಡುಗೆ ಮಾಡೋಕ್ಕೆ ತೊಂದರೆ ಅಂತಾಳೆ ಮಾಮೂಲಿಯಾಗಿ. ಹಾಂ ಸರಿ, ನೀನು ಹೂ ಕಟ್ಟಿ ಫ್ರಿಜ್ನಲ್ಲಿ ಇಟ್ಬಿಡು, ಹೋಗಿ ಸ್ನಾನ ಮಾಡ್ಕೊಂಬಾ, ಮತ್ತು ಆ ನಿಕ್ಕಿ ಬಟ್ಟೆಗಳಿಗೆ ಹೋಗಬೇಕಲ್ವಾ ಅಂತ ಅಂದರೆ, ಅದೇನಮ್ಮ ಸಂಜೆ ಹೇಗೆ ಹೋಗ್ತೀವಿ ಅಂತಾಳೆ ಗೊಂದಲದಿಂದ. ಯಾಕಂದರೆ ಅಪ್ಪ ಅಣ್ಣಂದಿರು ಈಗ ಕಾರ್ಡ್ಗಳು ಹಂಚೋಕ್ಕೆ ಹೋಗಿದ್ದಾರಲ್ವಾ, ನಾವು ರೆಡಿಯಾಗಿದ್ದರೆ ಅವ್ರು ಬರ್ತಿದ್ದಾಗೆ ಊರಿಗೆ ಹೋಗಿ ಈ ರಾತ್ರಿ ಅಲ್ಲೇ ಉಳ್ಕೊಂಡು ನಾಳೆ ಬಟ್ಟೆ ಚಿನ್ನ ಎಲ್ಲ ತಗೊಂಡು ಮತ್ತೆ ಸಂಜೆಗೆ ವಾಪಸ್ ಬರೋಣ ಅಂತ ಹೇಳಿದರು ಅಪ್ಪ. ಹೌದಾ, ಹಾಗಾದರೆ ನಾವೇನಾ ಅಥವಾ ಅಂಜನ ಫ್ಯಾಮಿಲಿ ಕೂಡ ಬರ್ತಾರಾ? ಇಲ್ಲ, ಅವರು ಟೈಮ್ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಹೆಣ್ಮಕ್ಳಲ್ವಾ, ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ಹೌದಾ, ಆದರೆ ನಿನಗೆ ನನಗೆ ಅಂದರೆ ಏನು ಗೊತ್ತಮ್ಮ, ಕನಿಷ್ಠ ಪೃಥ್ವಿರಾಜ್ ಹೆಂಡ್ತಿನಾದರೂ ಬರ ಹೇಳಬೇಕಿತ್ತು. ತಾನು ಮದುಮಗಳು ತಂಗಿ ಕಣಿರುಂದ, ಮತ್ತು ಅವಳು ಕೂಡ ಬಟ್ಟೆ ತೊಗೋಬೇಕಲ್ವಾ. ಆದರೆ ಏನೇ ಇವಾಗಲಿಂದ ಪೃಥ್ವಿರಾಜ್ ಅಂತ ಹೆಸರಿಟ್ಟು ಕರಿತಿದೆಯಾ, ತಪ್ಪು. ಅವ್ನು ನಿನ್ನಿಂತ ವಯಸ್ಸಿನ ದೊಡ್ಡವರು, ಹಾಗಾಗಿ ಅಣ್ಣಯ್ಯ ಅಂತ ಕರಿ ಅಂತ ಸ್ವಲ್ಪ ಬುದ್ಧಿ ಹೇಳೋ ಥರ ಹೇಳ್ತಿದ್ರೆ, ಅಮ್ಮ ಅಂತ ಕೋಪದಿಂದ ಅರಿಸ್ತಾ, ಅಬ್ಬಾ ಯಾಕೆ ಹಾಗೆ ಅರಿಸ್ತೀ, ಮತ್ತು ಆ ಪೃಥ್ವಿರಾಜನ ಅಣ್ಣಯ್ಯ ಅಂತ ಕರೆಯೋಕೆ ಹೇಳ್ತೀಯಾ? ಆತ ನನಗೆ ದೊಡ್ಡ ಶತ್ರು. ಅಪ್ಪನನ್ನ ಪ್ರೆಸಿಡೆಂಟ್ ಹುದ್ದೆಯಿಂದ ಕೆಳಗಿಳಿಸಿ ಆತ ಅಲ್ಲಿ ಕೂತ. ಅವಾಗ ಅಪ್ಪ ಎಷ್ಟು ನೊಂದಿದ್ದಾನೋ ನಿನಗೆ ಗೊತ್ತಾ? ಆ ಟೈಮ್ನಲ್ಲಿ ಅಪ್ಪನನ್ನು ನೋಡಿ ತುಂಬ ಅತ್ತೆ, ಮರ್ತು ಹೋಗಿದೆಯಾ? ನಾನೇನು ಮರ್ತಿಲ್ಲ ಕಣೆ, ಆದರೆ ಈಗ ನಾವು ಬಂಧುಗಳಲ್ವಾ, ಅದೆಲ್ಲ ಬಿಟ್ಟು ಹೋಗಬೇಕಲ್ವಾ. ಹಾಂ, ಬಿಟ್ಟು ಹೋಗ್ತೀವಿ ಬಿಡಿ, ಆದರೆ ಆತನ ಮೇಲೆ ಕೋಪ ಮಾತ್ರ ಹೋಗಲ್ಲ. ನಾಳೆ ಅವ್ರ ಮನೆಗೆ ಬಂದರೂ ಆತನಿಗೆ ಮಾತ್ರ ನಾನು ಮರ್ಯಾದೆ ಮಾಡು ಅಂತ ಹೇಳಬೇಡ ಅಂತ ಗಟ್ಟಿಯಾಗಿ ಹೇಳಿ ಹೂಗಳು ತೊಗೊಂಡು ಕೋಪದಿಂದ ಹೊರಟು ಹೋಗ್ತಾಳೆ ಅಲ್ಲಿಂದ. ಹೋಗ್ತಿರೋ ಮಗಳನ್ನು ನೋಡಿ ನಿಟ್ಟುಸಿರು ಬಿಡ್ತಾ, ದೇವರೇ ಇವ್ರ ಕೋಪದಿಂದ ಮದುವೆಗೆ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೊಳಪ್ಪ ಅಂತ ದೇವರಿಗೆ ನಮಸ್ಕಾರ ಹಾಕಿ ಕಿಚನ್ಗೆ ಹೋಗ್ತಾಳೆ. 3 ಗಂಟೆಗೆ ಬಂದ ಪಾಂಡು, ನಿಖಿಲ್ ಸಂಜುವಿಗೆ ಊಟ ಹಾಕಿ, ಪಾಂಡು ತಂಗಿ ಬಂದಿದ್ದರಿಂದ ಎಲ್ಲರೂ ರೆಡಿಯಾಗಿ ಶಾಪಿಂಗ್ ಹೊರಡ್ತಾರೆ. ವೃಂದ ಈ ಸೀರೆ ಹೇಗಿದೆ ಅಂತ ತನ್ನ ಮುಂದೆ ಇಟ್ಟಿರೋ ಸೀರೆಯನ್ನು ನೋಡ್ತಾ ಕೇಳ್ತಾರೆ ದೊಡ್ಡಮ್ಮ. ಹಾಂ, ತುಂಬ ಚೆನ್ನಾಗಿದೆ ಅತ್ತೆ ಅಂತ ಸೀರೆಯನ್ನು ಮುಟ್ಟೋಕೆ ಹೋದರೆ, ಇದು ನಿಮ್ಮ ಅತ್ತಿಗೆಗೆ ವೃಂದ ಅಂತ ಅಂತಾಳೆ. ಕೋಪದಿಂದ ಮುಷ್ಟಿ ಬಿಗಿದು, ಇಷ್ಟ ಇಲ್ಲ ಅಂತ ನಾರ್ಮಲ್ ಆಗಿ, ಅದೇನು ಇವಾಗಲೇ ಚೆನ್ನಾಗಿದೆ ಅಂತಂದೆ ಅಲ್ವಾ, ನನಗಂದ್ಕೊಂಡೆ ಅತ್ತೆ, ಆದರೆ ಇದು ನನಗೇನು ಅಷ್ಟೇನು ಸೂಟ್ ಆಗಲ್ಲ ಅಂದ್ಲು. ಹೌದಾ, ಸರಿ ಅಂತ ಒಂದು 10 ಸೀರೆ ತೋರಿಸಿದ್ರು. ಅದೇ ಉತ್ತರ ಹೇಳ್ತಾಳೆ. ಇನ್ನು ಲಾಭ ಇಲ್ಲ ಅಂತ ನೀನೇ ನೋಡು ಅಂತಾರೆ. ಆ ಮಾತಿಗೆ ನಗ್ತಾ ಸೆಲ್ಫ್ನಲ್ಲಿ ಇರೋ ಎಲ್ಲ ಸೀರೆಗಳು ನೋಡ್ತಾ, ಹಾಂ ಆ ಸೀರೆ ತೆಗಿರಿ ಅಂತ ಬೆರಳು ತೋರಿಸ್ತಾಳೆ. ಸೇಲ್ಸ್ಮನ್ ಸೀರೆ ತೆಗೆದು ತೋರಿಸ್ತಿದ್ದ ಹಾಗೆ ತಾಯಿ ದೊಡ್ಡಮ್ಮನ ಮುಖಗಳಲ್ಲಿ ಬಣ್ಣಗಳು ಬದಲಾಗ್ಬಿಡುತ್ತವೆ. ಅಮ್ಮ, ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು. ಹುಚ್ಚಿಡ್ದಿದೆಯಾ ವೃಂದ, ಮದುವೆಗೆ ಕಪ್ ಸೀರೆ ತೊಗೊಳ್ತೀಯಾ, ಅದು ಕೂಡ ಮದುಮಗಳಿಗೆ
ಅಂತ ಸೀರಿಯಸ್ ಆಗ್ತಾಳೆ ಲಕ್ಷ್ಮಿ. ಅಷ್ಟರಲ್ಲೇ ಜೆಂಟ್ಸ್ ಸೆಕ್ಷನ್ ಕಡೆ ಹೋಗಿದ್ದ ನಿಕ್ಕಿ. ಪೃಥ್ವಿರಾಜ್ ಅವ್ರಿಗೂ ಕೂಡ ಬಟ್ಟೆ ತೆಗೆದುಕೊಳ್ಬೇಕೇನೋ ಅಂತ ತಾಯಿನ ಕೇಳೋಣ ಅಂತ ಆಗಲೇ ಇವರ ಹತ್ರ ಬಂದು ಅವ್ರ ತಂಗಿ ಮುಖ ನೋಡಿ, ಏನಾಯ್ತಮ್ಮ, ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದ ತಕ್ಷಣ, ಏನಿಲ್ಲ ಕಣನಿಕ್ಕಿ, ಈಗೋ ನಿನ್ನ ಹೆಂಡತಿಗೋಸ್ಕರ ಇಷ್ಟು ಸೀರೆಗಳು ತೆಗೆದ್ರೆ ಇವುಗಳಲ್ಲಿ ಯಾವುದೂ ಇಷ್ಟ ಇಲ್ಲ ಅಂತ ಹೇಳಿ ಈ ಸೀರೆ ಚೆನ್ನಾಗಿದೆ ಅಂತ ಇದನ್ನು ತೆಗೆದಿದ್ದಾಳೆ ಅಂತ ಬ್ಲ್ಯಾಕ್ ಸೀರೆ ತೋರಿಸ್ತಾರೆ ದೊಡ್ಡಮ್ಮ. ಪ್ಯೂರ್ ಬ್ಲ್ಯಾಕ್ ಆ್ಯಂಡ್ ಪ್ಲೇನ್ ಸಿಲ್ಕ್ ಸೀರೆ, ಅದ್ರ ಮೇಲಿಂದ ಗೋಲ್ಡ್ ಕಲರ್ ಸ್ಲೀವ್ಲೆಸ್ ಬ್ಲೌಸ್. ಆ ಸೀರೆ ಕೈಗಳು ತೆಗೆದುಕೊಂಡು ಕಣ್ಣು ಮುಚ್ಕೊಳ್ತಿದ್ದ ಹಾಗೆ ಸಿಂಗಲ್ ಸ್ಟೆಪ್ನಲ್ಲಿ ಹಾಟಾಗಿ ನಡ್ಕೊಂಡು ಬರ್ತಿರೋ ಅಂಜು ಕಾಣಿಸಿದ್ರೆ ಟಕ್ ಅಂತ ಕಂಡುಬಿಟ್ಟು, ಅತ್ತೆ ಈ ಸೀರೆ ಸಪ್ರೇಟಾಗಿ ಪ್ಯಾಕ್ ಮಾಡಿಸಿ ಪಕ್ಕಕ್ಕೆ ಇಟ್ಕೊ, ನಾನು ಇನ್ನೊಂದು ಸೆಲೆಕ್ಟ್ ಮಾಡ್ತೀನಿ ಅಂತಾನೆ. ನಿಕ್ಕಿಯನ್ನು ನೋಡಿ ಮುಸಿ ಮುಸಿಯಾಗಿ ನಗ್ತಾ ಸರಿ ಅಂತ ಆ ಸೀರೆ ಪಕ್ಕಕ್ಕಿಟ್ಟು, ನಿನ್ನ ಹೆಂಡತಿ ಜೊತೆ ಮೈದ್ನೀರಿಗೆ ಅತ್ತೆಯಂದಿರಿಗೆ ಹಾಗೆ ಅವರಿಗಿಬ್ಬರು ಸೊಸೆಯಂದಿರು ಕೂಡ ಇದ್ದಾರಲ್ವಾ, ಅವ್ರಿಗೆ ಕೂಡ ಸೇರಿಸಿ ಬಟ್ಟೆ ತೊಗೋಬೇಕು, ಹಾಗಾಗಿ ಸ್ವಲ್ಪ ಆ ಸೀರೆಗಳು ಸಹಾಯ ಮಾಡು ಅಂತ ನಿಕ್ಕಿಯನ್ನು ಎಳೆದು ಚೇರ್ನಲ್ಲಿ ಕೂರಿಸ್ತಾಳೆ. ಹಾಂ ಅಂತ ಒಂದೊಂದು ಸೀರೆಯನ್ನು ಜಾಗೃತಿಯಾಗಿ ನೋಡ್ತಾ ಗಂಟೆಯಲ್ಲಿ ಎಲ್ರಿಗೂ ಸೆಲೆಕ್ಟ್ ಮಾಡಿಡ್ತಿದ್ದ ಹಾಗೆ, ಅಣ್ಣಯ್ಯ ನನಗೆ ಈ ಸೀರೆ ಇಷ್ಟ ಆಯಿತು ಅಂತ ನಿಕ್ಕಿ ಸೆಲೆಕ್ಟ್ ಮಾಡಿದ ಸೀರೆಯಿಂದ ಒಂದು ಎಳ್ಕೊಳ್ತಾಳೆ ವೃಂದ ಆ ಸೀರೆ ಅಲ್ಲಿಟ್ಟು ಬೇರೆದು ನೋಡಮ್ಮ. ನನಗೆ ಈ ಸೀರೆನೇ ಬೇಕಮ್ಮ. ಅದಕ್ಕೆ ಅದ್ರ ಹುಡುಗಾಟದ ಬಗ್ಗೆ ಗೊತ್ತಲ್ವಾ, ಬಿಟ್ಬಿಡಿ. ನಿಕ್ಕಿ ನೀ ಇನ್ನೊಂದು ಸೀರೆ ನೋಡು. ಸರಿ ಅತ್ತೆ ಅಂತ ಇನ್ನೊಂದು ಸೀರೆ ಸೆಲೆಕ್ಟ್ ಮಾಡಿ ಅವುಗಳಲ್ಲಿ ಹಾಕಿ, ಅತ್ತೆ ನೀವು ಮನೆಗೆ ಹೋಗ್ತಿದ್ದಾಗೆ ಕವರ್ಸ್ ಮೇಲೆ ಯಾವ ಸೀರೆ ಯಾರ್ದು ಅಂತ ಹೆಸರು ಬರೆದು ಇಟ್ಕೊಂಬಿಡಿ. ಮದುವೆ ದಿನ ಹಾರಾಟ ಮಾಡಿದ್ರೆ ಟಕ್ ಅಂತ ಹೆಸರು ನೋಡಿ ಅವ್ರು ಕೊಟ್ಬಿಡ್ಬೋದು ಅಂತ ಅಂತಾಳೆ. ಹಾಂ, ಏನು ಐಡಿಯಾ, ಚೆನ್ನಾಗಿದೆ. ನಾಳೆ ನಿಮ್ಮ ದೊಡ್ಡ ಮನೆ ಹೆಣ್ಮಕ್ಳು ಬರ್ತಿದ್ದಾರೆ, ಬಂದ ಮೇಲೆ ಆ ಕೆಲಸದ ಮೇಲೆ ಇರೋಣ ಅಂತಾಳೆ. ಸರಿಯತ್ತೆ, ಇನ್ನು ನಿಮ್ಗೆ ಇಷ್ಟವಾದದ್ದು ತೊಗೊಳ್ಳಿ. ಅಮ್ಮ, ಅಂಜನಾಪ್ಪನಿಗೂ ಕೂಡ ಬಟ್ಟೆ ತೊಗೊಳ್ಳೋಣವಾ? ಬೇಡ, ಬೆಳಿಗ್ಗೆ ನಿಮ್ಮ ಅತ್ತೆ ಫೋನ್ ಮಾಡಿ ಯಾರು ಬಟ್ಟೆ ಅವರೇ ತೆಗೆದುಕೊಂಡು ಮದುವೆ ದಿನ ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಎಷ್ಟಂದರೂ ಗಂಡಸರ ಬಟ್ಟೆಗಳು ನಮ್ಗೆ ಅರ್ಥ ಆಗಲ್ಲ ಅಲ್ವಾ, ಅದಕ್ಕೆ. ಸರಿಯಮ್ಮ, ಹಾಗಾದರೆ ನಮಗೆ ಮಾವಯ್ಯನಿಗೆ ಮಾತ್ರ ತಗೊಳ್ತೀನಿ. ಅತ್ತೆ ನೀವು ಅಣ್ಣಂದರಿಗೆ ಹಣ ಕೊಡಿ, ಅವರೇ ತೊಗೊತಾರೆ. ನಾನು ಫೋನ್ ಮಾಡ್ತೀನಿ ಬಿಡು. ಸರಿಯಮ್ಮ, ನೀವು ಇಲ್ಲಿ ಮಿಕ್ಕಿದ್ದು ತೊಗೊಳ್ಳಿ. ಮೇಲಿನ ಫ್ಲೋರ್ನಲ್ಲಿ ಗೋಲ್ಡ್ ಶಾಪ್ ಇದೆ, ಅಲ್ಲೇ ಏನು ಬೇಕಂತ ನೋಡ್ತೀರಿ, ನಾವು ಅಲ್ಲಿಗೆ ಬರ್ತೀವಿ ಅಂತ ತಾಯಿಗೆ ಹೇಳಿ ಜೆಂಟ್ ಸೆಕ್ಷನ್ ಕಡೆ ಹೋಗ್ತಾನೆ. ಸಂಜು ಕೂಡ ಕ್ಯಾನ್ಯುವಲ್ಸ್ನಲ್ಲಿ 5-6 ಜೋಡಿ ತೆಗೆದುಕೊಂಡು ನಿಕ್ಕಿಗೆ ಹೆಲ್ಪ್ ಮಾಡಿ, ತಂದೆ ಕೂಡ ಬಟ್ಟೆ ಪ್ಯಾಕ್ ಮಾಡಿಸಿ ತಾಯಿ ಹತ್ರ ಬಂದು ಕೂರ್ತಾರೆ. ಇನ್ನೂ ಆಗಲಿಲ್ವಾ ಅಂತ ಪಾಂಡು ಬೇಸರದಿಂದ ಅಂದರೆ, ಆಯ್ತು ರೀ ಅಂತ ಅಂಜುಗೆ ತಾಳಿ ಕಪ್ತಾರ ತಾಳಿ ಚೈನ್ ತೊಗೊಂಡು ವೃಂದಾಳಿಗೆ ನಿಕ್ಕಿ ಕೂಡ ಬೇಕಾಗಿರೋವನ್ನೆಲ್ಲ ತೊಗೊಂಡ್ಕೊಂಡು ಬಂದುಬಿಡ್ತಾರೆ. ಪೃಥ್ವಿರಾಜ್ ಕೂಡ ಲಕ್ಷ್ಮೀಪುರಕ್ಕೆ ಬಂದು ಊರಿನ ಹಿರಿಯರನ್ನು ಭೇಟಿ ಮಾಡಿ ಕಾರ್ಡ್ಸ್ ಕೊಟ್ಟು ರಾಯಕ್ಕೆ ಹಾಗೆ ಸ್ವಲ್ಪ ಹತ್ತಿರದವರಿಗೆ ಹಂಚಿ ಒಂದು ಸಾರಿ ತೋಟ ನೋಡ್ಕೊಂಡು ಕತ್ತಲಾಗ್ತಿದ್ದೆ ಅಂತ ಮನೆಗೆ ಹೊರಡ್ತಾನೆ. ಕತ್ತರಲ್ಲಿ ಗೇಟ್ ಹತ್ರ ತಿರುಗಾಡ್ತಿರೋ ಯುಕ್ತ ಪೃಥ್ವಿರಾಜ್ ಕಾರ್ ಬರೋದು ನೋಡಿ ಸ್ವಲ್ಪ ನಿರಾಳವಾಗಿ ಮಾವಯ್ಯ ಅಂತ ಹತ್ರ ಬಂದು ನಿಲ್ತಾಳೆ. ಏನಾಯ್ತು ಯುಕ್ತ ಅಂತ ಕಣ್ಣು ಚಿಕ್ಕದಾಗಿ ನೋಡ್ತಾ ಇದ್ದರೆ, ಏನಾಯ್ತು ಏನು ಮಾವಯ್ಯ, ಎಷ್ಟು ಸಾರಿ ಫೋನ್ ಮಾಡಿದ್ದೀನೋ ಗೊತ್ತಾ, ನಿಜಕ್ಕೂ ಫೋನ್ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗ್ದೇನೆ ಕೋಪದಿಂದ ಅರಿಸ್ತಾಳೆ. ಆ ಕಣ್ಣುಗಳಲ್ಲಿ ಕಾಣಿಸ್ತಿರೋ ಕೋಪಕ್ಕೆ ತಾನು ಮೊದಲು ಹೇಳಿದ ಮಾತು ನೆನಪಿಗೆ ಬರುತ್ತೆ, ಧೈರ್ಯವಾಗಿ ಕಣ್ಣಿಗೆ ನೋಡಿ ಮಾತಾಡಬೇಕಂತ. ಈಗ ಯುಕ್ತ ಭಯ ಮರೆತು ಹೇಗೆ ಡೇರಾಗಿ ಮಾತಾಡ್ತಿದ್ರೆ ತುಂಬ ಇಷ್ಟಪಟ್ಟು ಹಾಗೆ ನೋಡ್ತಿರ್ತಾನೆ. ಮಾವಯ್ಯ ಅಂತ ಮುಖದ ಮುಂದೆ ಕೈ ಆಡಿಸ್ತಿದ್ರೆ ಅವಳ ನಡು ಸುತ್ತ ಕೈ ಹಾಕಿ ಹತ್ರ ಕೇಳ್ಕೊಳ್ತಿದ್ದ ಹಾಗೆ ಕಾಲು ಬೆರಗಳ ಮೇಲೆ ನಿಂತು ಮಾವಯ್ಯ ಅಂತಾಳೆ ಬೆಚ್ಚು ಬಿದ್ದ ನೋಟದಿಂದ. ಹಣೆ ಮೇಲೆ ಬೆವರು ಹನಿಗಳನ್ನ ನೋಡಿ ಉಫ್ ಅಂತ ಮುಖದ ಮೇಲೆ ಊದ್ಬಿಡ್ತಾನೆ. ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿಬಿಟ್ಟು ಮಾವಯ್ಯ ಏನು ಮಾಡ್ತಿದ್ಯಾ ಅಂತಾಳೆ ಮೆಲ್ಲಗಿನ ಧ್ವನಿಯಲ್ಲಿ. ಯಾಕೆ ಫೋನ್ ಮಾಡಿದ್ದೆ? ಮತ್ತು ಬೆಳಿಗ್ಗೆ ಹಾಗೆ ಹೋದೆ, ಒಂದು ಫೋನು ಇಲ್ಲ ಏನೂ ಇಲ್ಲ, ಮಧ್ಯಾಹ್ನದಿಂದ ಎಷ್ಟು ಕಾಯ್ತಿದ್ನೋ ಗೊತ್ತಾ, ನಿಜಕ್ಕೂ ನಿನ್ನ ಫೋನಿಗೆ ಏನಾಯಿತು? ರಾತ್ರಿ ನಿನ್ನ ಜೊತೆ ಮಾತಾಡಿದ ಮೇಲೆ ಚಾರ್ಜಿಂಗ್ ಇಡೋದು ಮರೆತು ಹೋದೆ, ಸ್ವಿಚ್ ಆಫ್ ಆಯಿತು. ಆದರೂ ನೈಟ್ ಹೇಗಾದರೂ ಬರ್ತೀನಲ್ವಾ? ಏನೋ ಒಂದು ವೇಳೆ ತಡ ಆಯಿತು ಅಂತ ಅಲ್ಲೇ ಉಳ್ಕೊಂಡು ಬಿಡ್ತೀಯೋ ಏನೋ ಅಂತ ಫೋನ್ ಮಾಡ್ತಾನೆ ಕೂತೆ, ಅಲ್ಲಿ ನೀನು ಇಲ್ಲದೆ ಹೇಗಿರ್ತೀನಿ ಹೇಳು ಅಂತಾಳೆ. ಅಂತ ಅಂದರೆ ಇನ್ನು ಸಾಕು ಬಿಡು, ಇನ್ನು ಯಾರಾದರೂ ನೋಡಿದ್ರು ಒಳ್ಳೇದಲ್ಲ ಅಂತಾಳೆ. ಜನ ದೊಡ್ಡದಾಗಿಲ್ದಿದ್ರು ಬೀದಿ ಲೈಟ್ಸ್ ಇರೋದ್ರಿಂದ ಯುಕ್ತಾಳನ್ನು ಬಿಟ್ಟು ಬ್ಯಾಕ್ ಸೀಟ್ನಲ್ಲಿದ್ದ ಕಾರ್ಡ್ಸ್ ತೆಗೆದುಕೊಂಡು ಬರ್ತೀನಿ ಅಂತ ಅವಳ ಕೈ ಹಿಡಿದು ಒಳಗೆ ಬರ್ತಿದ್ದಾಗೆ ಯುಕ್ತ ಕೈ ಬಿಡಿಸ್ಕೊಂಡು ಕಾರ್ಡ್ಸ್ ಇಟ್ಕೊಂಡು, ನೀನು ಹೋಗಿ ಸ್ನಾನ ಮಾಡ್ಕೊಂಬವಯ್ಯ, ನಾನು ಟವಲ್ ತರ್ತೀನಿ ಅಂತ ರೂಮಿಗೆ ಹೋದರೆ,
ಫೋನ್ ಕಾರ್ಗಿ ಟೇಬಲ್ ಮೇಲಿಟ್ಟು ವಾಶ್ರೂಮ್ಗೆ ಹೋಗ್ತಿದ್ದ ಹಾಗೆ ಯುಕ್ತ ಟವಲ್ ತೆಗೆದುಕೊಂಡು ಹೋಗಿ ಮಾವಯ್ಯ ಟವಲ್ ಇಲ್ಲಿ ಹಾಕಿದ್ದೀನಿ ನೋಡು ಅಂತ ಹೇಳ್ತಾ ಡೋರ್ ಮೇಲೆ ಹಾಕಿ ಮತ್ತೆ ಒಳಗಡೆ ಬಂದು ಅಡುಗೆ ಮಾಡೋಕೆ ಆಗದೆ ಇಡ್ಲಿ ಇಡ್ತಾಳೆ. ಪೃಥ್ವಿರಾಜ್ ಫ್ರೆಶ್ ಆಗಿ ಲುಂಗಿ ವಿತ್ ಬನಿಯನ್ ಮೇಲೆ ಹಾಲಿಗೆ ಬರ್ತಾನೆ. ಸೋಫಾದಲ್ಲಿ ಯಾರೂ ಇಲ್ಲದೆ ಇರೋದಕ್ಕೆ ಯುಕ್ತ ಅಂತ ಕರೀತಿದ್ದ ಹಾಗೆ ಏನು ಮಾವಯ್ಯ ಅಂತ ಕಿಚನ್ನಿಂದ ಹೊರಗೆ ಬರ್ತಾಳೆ. ಅಕ್ಕ ಅವ್ರು ಯಾರು ಎಲ್ಲೂ ಕಾಣಿಸ್ತಿಲ್ಲ, ಅವರು ಬಂದಿಲ್ಲ ಅಲ್ವಾ? ಅದೇನು ಮತ್ತು ನೀನು ಹೆಂಗೆ ಬಂದೆ? ನಾವು ಹೊರಡೋ ಟೈಮ್ಗೆ ಅಪ್ಪ ಫೋನ್ ಮಾಡಿ ಕೆಲವು ಕಾರ್ಡ್ಸಲ್ಲಿ ಕೊಡೋದಿದೆ, ಅಣ್ಣಯ್ಯವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅಮ್ಮ ಅವ್ರು ನಿಂತ್ಕೊಂಡ್ರು. ನೀನು ಒಬ್ಬನೇ ಇರ್ತೀಯ ಅಂತ ಅಕ್ಕ ಫೋನ್ ತೆಗೆದುಕೊಂಡು ಬಸ್ ಹತ್ತಿ ಬಂದೆ ಅಂತ ಹೇಳಿ ಮತ್ತೆ ಕಿಚನ್ಗೆ ಹೋಗ್ತಾಳೆ. ಯುಕ್ತ ಕೇಳಿದ ತಕ್ಷಣ ಒಂದು ಕ್ಷಣ ಶಾಕ್ ಆದರೂ ತಕ್ಷಣ ಇದು ಕಿಚನ್ಗೆ ಬಂದು ಕಡಲೆ ಬೀಜ ಹುರಿತಿರೋ ಯುಕ್ತಾಳನ್ನು ಹಿಂದಿನಿಂದ ಹಗ್ ಮಾಡಿಕೊಂಡು ಭುಜದ ಮೇಲೆ ತಲೆ ಇಡ್ತಾನೆ. ಯುಕ್ತ ಗಾಬರಿ ಪಡ್ತಾ ಮಾವಯ್ಯ ಏನು ಮಾಡ್ತಿದ್ಯಾ ಅಂತಾಳೆ. ಮೊದಲು ಗ್ಯಾಸ್ ಆಫ್ ಮಾಡಿ ಯುಕ್ತ, ಸ್ವಲ್ಪ ಮಾತಾಡೋಣ ಅಂತಾನೆ. ಮಾತಾಡೋದು ತಾನೇ ಅಂತ ಗ್ಯಾಸ್ ಆಫ್ ಮಾಡ್ತಿದ್ದ ಹಾಗೆ ಯುಕ್ತಾಳನ್ನು ಬಿಟ್ಟು ಹಾಲಿಗೆ ಬಂದು ಕೂತು ಅವಳನ್ನ ಒಳಗೆ ಕೂರಿಸ್ಕೊಳ್ತಾನೆ. ಅಕ್ಕ ಅವರಿಲ್ಲ ಅಂತ ಇದುವರೆಗೂ ಯಾಕೆ ಹೇಳಲಿಲ್ಲ ಅಂತಂದಾಗ, ನೆನಪಿದ್ದಿದ್ದಕ್ಕೆ ತಾನೇ ಮಾವಯ್ಯ, ನಿನಗೋಸ್ಕರ ಬಸ್ ಹತ್ತು ಬಂದು ಮನೆ ಹತ್ರ ಇಳಿದು ಇವತ್ತಿಂದ ನೀನು ಯಾವಾಗ ಬರ್ತೀಯೋ ಅಂತ ಫೋನ್ ಮಾಡ್ತಾ ಹುಚ್ಚಿ ಥರ ಗೇಟ್ ಹತ್ರನೇ ತಿರುಗಾಡ್ತಿದ್ದೆ, ಆದರೆ ನೀನೇನೋ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ಯಾ ಅಂತಾಳೆ. ನಾನು ಕೂಡ ತುಂಬ ಮಿಸ್ ಮಾಡಿಕೊಂಡೆ ಕಣೆ, ನೀವು ಬರೋಷ್ಟರ ತಡ ಆಗುತ್ತೆ ಅಂತ ಮೊದಲು ಬಂದು ಕಾಯೋಕ್ಕೆ ಶಕ್ತಿ ಇಲ್ಲದೆ ಅಲ್ಲೇ ರಾಯ್ ಜೊತೆ ಮಾತಾಡ್ತಾ ಕೂತ್ಬಿಟ್ಟೆ ಅಂತ ಮೇಯ್ನ್ ಡೋರ್ ಕ್ಲೋಸ್ ಮಾಡಿರೋದ್ರಿಂದ ಅವಳ ಭುಜದ ಮೇಲೆ ಡ್ರೆಸ್ ಪಕ್ಕಕ್ಕೆ ಜರ್ಸಿ ಕಿಸ್ ಮಾಡ್ತಾನೆ. ಪೃಥ್ವಿರಾಜ್ ಸಾಂಗತ್ಯ ಯುಕ್ತಾಗಿ ಎದೆ ಬಡಿತ ಹೆಚ್ಚಾಗುವಂತೆ ಮಾಡ್ತಿದ್ರೆ ಮಾವಯ್ಯ ಮೊದಲು ಟಿಫನ್ ತಿನ್ನೋದಕ್ಕೆ ಆದರೆ ಬನ್ನಿ ಅಂತ ಒಣಗಿದ ಗಂಟಲಿನಿಂದ ಹೇಳ್ತಾಳೆ. ಹಸುವಾಗ್ತಿಲ್ಲ ಕಣೆ, ಚೆನ್ನಾಗಿ ನಿದ್ದೆ ಬರ್ತಿದೆ, ಮಲ್ಗೋಣ ಬಾ ಅಂತ ಯುಕ್ತಾಳ ನಿಪ್ಸಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಉಗುರು ಕಚ್ಕೊಂಡು ನೋಡ್ತಿರೋ ಯುಕ್ತಾಳನ್ನು ಎತ್ಕೊಂಡು ರೂಮಿಗೆ ತೆಗೆದುಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಮಲಗಿ ಕತ್ತಿನ ಬಳಿ ತಲೆ ಇಟ್ಟು ಕಣ್ಣು ಮುಚ್ಕೊಳ್ತಾನೆ. ಪೃಥ್ವಿರಾಜ್ ತಲೆ ಮೇಲೆ ನೇವರಿಸ್ತಾ ಮಾವಯ್ಯ ನಿಜವಾಗಿಯೂ ಒಬ್ಬಳೇ ಇದ್ರೂ ತೊಂದರೆ ಮಾಡಿದೆ ನನ್ನ ಭಯ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಮನಸ್ಸಿನಲ್ಲೇ ಸಂತೋಷಪಟ್ಟು ನನ್ನ ಮಾವಯ್ಯ ಬಂಗಾರ. ಮಾವಯ್ಯ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ 5 ನಿಮಿಷ ಅಂತ ಮೆಲ್ಲ ಕೇಳ್ತಾಳೆ. ಅವಳು ಡ್ರೆಸ್ ಮೇಲಿರೋದಕ್ಕೆ ಏನು ಮಾಡೋಕ್ಕಾಗದೆ ಪಕ್ಕಕ್ಕೆ ಸೇರಿದು ಬೇಗ ಬಾಕಣೆ ಅಂತಾನೆ. ಅಂತ ಗಬಗಬ ನೈಟಿ ತೊಗೊಂಡು ಫ್ರೆಶ್ ಆಗಿ ಹೇಳಿದಾಗ 5 ನಿಮಿಷದಲ್ಲಿ ಬಂದು ಪಕ್ಕದಲ್ಲಿ ಮಲಗ್ತಾಳೆ. ಸೋಪ್ ವಾಸನೆ ಮೂಗಿಗೆ ತಗಲಿ ಕಣ್ಬಿಟ್ಟು ನೋಡ್ತಿದ್ದ ಹಾಗೆ ಸ್ಟಿಕ್ಕರ್ ಹುಬ್ಬಿನ ಮೇಲ್ಭಾಗದಲ್ಲಿಟ್ಟು ಅಲ್ಲಲ್ಲಿ ನೀರಿನ ಹನಿಗಳಿಂದ ಮಿಂಚಿದ ಕಾಣಿಸ್ತಿರೋ ಅವಳ ಮುಖ ನೋಡ್ತಾ ಸ್ಟಿಕ್ಕರ್ ತೆಗೆದು ನೆತ್ತಿ ಮಧ್ಯೆ ಇಟ್ಟು ನೀರಿನ ಹನಿಗಳನ್ನ ಫಿಂಗರ್ನಿಂದ ಟ್ಯಾಪ್ ಮಾಡಿ ಹಣೆ ಮೇಲೆ ಕೆನ್ನೆ ಮೇಲೆ ಮುತ್ತುಗಳು ಸುರಿಮಳೆ ಸುರಿಸಿ ಕಣ್ಣು ಮುಚ್ಕೊಳ್ತಿದ್ರೆ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡು ಯುಕ್ತ 5 ದಿನಕ್ಕೆ ನನ್ನ ಕೆಲಸ ಈಗ ಆಗಿಬಿಟ್ರೆ ಇನ್ನು ವಾರ ಅಂದರೆ ನನ್ನಿಂದ ಆಗೋದಿಲ್ವೇನೋ ಕಣೆ ಅಂತ ಮೇಲಿನ ಬಟನ್ ಓಪನ್ ಇರೋದ್ರಿಂದ ಕತ್ತಿನ ಸುತ್ತ ತೇವಾಂಶದ ಮುತ್ತುಗಳಿಡ್ತಾನೆ. ಯುಕ್ತ ಒಳಗೊಳಗೆ ಏನೂ ಆಗ್ತಿದೆ. ಮಾವಯ್ಯ ಮತ್ತು ವಾರ ತನಕ ಈಗ ಆಗಲ್ಲ, ನಿನ್ನ ಕಣ್ಣುಗಳು ಕೂಡ ತುಂಬ ರೆಡ್ಡಾಗಿವೆ, ನಾವು ಈ ಮಾತುಗಳು ಬೆಳಗ್ಗೆನೇ ಮಾತಾಡೋಣ ಅಂತ ಬೆನ್ನಿನ ಮೇಲೆ ಕಾಮದಿಂದ ನೇವರಿಸಿ ಕಷ್ಟವಾಗಿ ಹೇಳಿದಾಗ ನಿಜವಾಗಿ ಮಾತಾಡೋ ಶಕ್ತಿ ಕೂಡ ಇಲ್ಲದೆ ಮೇಲಾಗಿ ಬಿಸಿಲು ತಿರುಗಿರೋದ್ರಿಂದ ಬೇಗ ಸುಸ್ತಾಗಿ ಹಾಗೆ ಮಲಗ್ತಾನೆ. ಮಲಗಿರೋ ಪೃಥ್ವಿನ ನಿಧಾನವಾಗಿ ಪಕ್ಕಕ್ಕೆ ಜರಿಸಿ ಮಂಚ ಇಳಿದು ಎಣ್ಣೆ ತಂದು ಮೆಲ್ಲಗೆ ತಲೆಗೆ ಹಚ್ಚಿ ಮಸಾಜ್ ಮಾಡ್ತಾಳೆ ಬಿಸಿ ಏಳ್ತಿದೆ ಅಂತ. ನಂತರ ಕಾಲುಗಳಿಗೆ ಕೂಡ ಹಚ್ಚಿ ಸ್ವಲ್ಪ ಹೊತ್ತು ಕಾಲು ಒತ್ತಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಪೃಥ್ವಿ ಹಣೆ ಮೇಲೆ ಬೆವರು ನೋಡ್ತಾ AC ಎತ್ತಿಸಿ ಅವನ ಎದೆ ಮೇಲೆ ಕೈ ಇಟ್ಟು ಭುಜದ ಮೇಲೆ ತಲೆ ಇಟ್ಟು ಮಲಗಿ ಇಷ್ಟು ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಿದ್ರೆ ಮದುವೆಗೆ ಮುಂಚೆ ಎಷ್ಟು ಒಂಟಿ ಜೀವನ ಅನುಭವಿಸಿದ್ನೋ ಆವಾಗಲೇ ತನಗೆ ಅರ್ಥವಾಗಿ ಮನಸ್ಸು ನೋವಾಗಿಬಿಡುತ್ತೆ. ತಲೆ ಎತ್ತಿ ಮೆಲ್ಲಗೆ ಜರಿತು ಪೃಥ್ವಿರಾಜ್ ಹಣೆ ಮೇಲೆ ಮುತ್ತಿಟ್ಟು ಸಾರಿ ಮಾವಯ್ಯ, ನೀನೇನು ಮದುವೆ ಆದಮೇಲೆ ಅಂತ ಗೊತ್ತಾಯಿತು. ಅಮ್ಮ ದೊಡ್ಡಮ್ಮ ಅಂದ ಹಾಗೆ ನೀನು ಮೇಲ್ನೋಟಕ್ಕೆ ಗಡುಸಾಗಿರ್ತೀಯ, ನಿನ್ನ ಮನಸ್ಸು ಮಾತ್ರ ಬೆಣ್ಣೆ ಥರ ಇದೆ. ಇನ್ನು ಯಾವಾಗಲೂ ನಿನ್ನನ್ನು ಬಿಟ್ಟು ನಾನು ದೂರ ಇರೋದೇ ಇಲ್ಲ. ಅಕ್ಕ ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ದ ಹಾಗೆ ನಾವು ನಮ್ಮ ಮನೆಗೆ ಹೊರಟೋಗೋಣ. ಆವಾಗ ನೋಡು ನಿನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ಪ್ರತಿ ಕ್ಷಣ ಯುಕ್ತ ಅಂತ ನನ್ನ ಸುತ್ತ ತಿರುಗ್ತಿದ್ರೆ ತುಂಬ ಚೆನ್ನಾಗಿದೆ ಮಾಮ. ಅಲ್ಲ ಬಾವಾ ಅಂತ ಮನಸ್ಸಿನಲ್ಲೇ ಬಾವಾ ಅನ್ನೋ ಕರಿಯಲ್ಲಿ ನಗ್ತಾ ಮನೆಗೆ ಹೋದ ದಿನದಿಂದ ಬಾವಾ ಅಂತ ಕರಿತೀನಿ. ಕರೆಸಿದ್ರೆ ನಿನಗೆ ಇಷ್ಟ ತಾನೇ ಅಂತ
ಮನಸ್ಸಿನಲ್ಲೇ ಮಾತಾಡ್ಕೊತಾ ಇರ್ತಾಳೆ. ಹೌದು ಬಾವ, ನೀನಿಷ್ಟು ಸುಂದರವಾಗಿರ್ತೀಯಾ, ಮತ್ತಾರು ಪ್ರಪೋಸ್ ಮಾಡಿಲ್ವಾ? ಮೇಲಾಗಿ ಊರಿನ ಹೆಣ್ಮಕ್ಳು ನಿನ್ನನ್ನು ನೋಡಿ ಹಾವು ಥರ ತಿರುಗ್ತಾರಲ್ಲ, ಒಂದು ವೇಳೆ ನೀನು ಒಪ್ಪೋದಿಲ್ಲ ಅಂತ ಯಾರೂ ಹೇಳಿಲ್ವೇನೋ. ಆದರೂ ಈ ಪೃಥ್ವಿರಾಜ್ ನೀನು ಮಾತ್ರ ಸ್ವಂತ ಅಂತ ದೇವರೇ ಬರೆದ ಮೇಲೆ ಇನ್ನು ಯಾರ ಮಧ್ಯೆ ಬರ್ತಾರೆ ಹೇಳು ಅಂತ ಬ್ಲಷ್ ಆಗ್ತಾಳೆ. ಸ್ವಲ್ಪ ಹೊತ್ತು ಹಾಗೆ ಮೂಗಿನ ಭಾಷೆ ಮಾತಾಡಿ ನಿದ್ದೆ ಹೋಗ್ತಾಳೆ ಯುಕ್ತ. ತುಂಬ ಸುಸ್ತಾಗಿರೋದ್ರಿಂದ 8 ಗಂಟೆಗೆದ್ದು ಪಕ್ಕದಲ್ಲಿ ಕಣ್ಬಿಟ್ಟು ನೋಡ್ತಿದ್ದ ಹಾಗೆ ಯುಕ್ತ ಇಲ್ಲದೆ ಇರೋದಕ್ಕೆ ಮೈ ಮುರಿದು ಹಾಲಿಗೆ ಬಂದು ಯುಕ್ತ ಅಂತ ಕರಿತಾ ಟಿ ವಿಯನ್ನು ಆನ್ ಮಾಡ್ತಾನೆ. ಹಾಂ ಮಾವಯ್ಯ ಅಂತ ನೈಟಿ ಸ್ವಲ್ಪ ಮೇಲಕ್ಕೆತ್ತಿ ಜಡೆ ಮುಡಿ ಹಾಕಿ ಪೊರಕೆ ಹಿಡಿದು ಬರ್ತಾಳೆ ಮುಂದೆ. ಅವಳನ್ನು ಮೇಲಿಂದ ಕೆಳಗಿನವರೆಗೂ ನೋಡ್ತಾ ಕ್ಲಿಯರಾಗಿ ಕಾಣಿಸ್ತಿರೋ ಅವಳ ಪಾದಗಳ ಮೇಲೆ ನೋಟವನ್ನು ನಿಲ್ಲಿಸ್ಬಿಡ್ತಾನೆ ಪೃಥ್ವಿರಾಜ್. ಮೆರೂನ್ ಕಲರ್ ನೈಲ್ ಪಾಲಿಷ್ ಹಾಕಿರೋ ಬೆರಳುಗಳಿಗೆ ಕಾಲ್ಗೆಜ್ಜೆ ಇಟ್ಟು ಚಿನ್ನದ ಬಣ್ಣದಲ್ಲಿರೋ ಪಾದಗಳು ತುಂಬ ಸುಂದರವಾಗಿ ಕಾಣ್ತಿದ್ರೆ ಹಾಗೇ ನೋಡ್ತಾ ಇರ್ತಾನೆ. ಮಾವಯ್ಯ ಅಂತ ಭುಜದ ಮೇಲೆ ತಟ್ಟುತ್ತಿದ್ದ ಹಾಗೆ ತಲೆಯನ್ನು ಒದ್ರುಕೊಂಡು ಅದರಲ್ಲಿ ಟೀ ಬೇಕು ಯುಕ್ತ ಅಂತ ಅಂದುಬಿಡ್ತಾನೆ ಸಡನ್ನಾಗಿ. ಹಾಂ ಹಾಂ, ಆಲ್ರೆಡಿ ಇಟ್ಟಿದ್ದೀನಿ, ಹೋಗಿ ಬ್ರಷ್ ಮಾಡ್ಕೊಂಡು ಬಾ, ನಾವು ಟಿಫಿನ್ ಮಾಡೋ ಟೈಮ್ಗೆ ಅಮ್ಮ ಅವರು ಬಂದುಬಿಡ್ತಾರೆ ಮತ್ತೆ ಅಂತ ಅಂದ್ಲು ತನ್ನ ಗಂಡನಿಗೆ. ಓ ಹೌದು, ನೀನೇನು ಪೊರಕೆ ಹಿಡ್ಕೊಂಡು ತಿರುಗಾಡ್ತಿದ್ದೀ? ಅದಾ, ಇವತ್ತು ಏನೋ ಹೇಳೋದಕ್ಕೆ ಹೋಗಿ ನಾಲ್ಗೆ ಕಚ್ಕೊಂಡ್ಬಿಟ್ಟು ಅದೇ ಅಮ್ಮಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳು ಎಲ್ಲ ಬರ್ತಿದ್ದಾರಂತೆ, ಅದಕ್ಕೆ ಹಿಂದೆ ಇರೋ 2 ರೂಮ್ಸ್ ಕ್ಲೀನ್ ಮಾಡಿ ಬಂದೆ. ತುಂಬ ಕಿರಿಕಿರಿ ಆಗ್ತಿದೆ, ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ, ನೀನು ಅಷ್ಟರಲ್ಲಿ ಬ್ರಷ್ ಮಾಡ್ಕೋ ಅಂತ ಅಂತಾಳೆ. ಸರಿ ಅಂತ ಪೃಥ್ವಿರಾಜ್ ಹೊರಗೆ ಹೋದರೆ ಯುಕ್ತ ಡ್ರೆಸ್ ತೆಗೆದುಕೊಂಡು ಸ್ನಾನ ಮಾಡೋಣ ಅಂತ ಸ್ನಾನದ ರೂಮ್ಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಿಗೆ ಲಂಗ ದಾವಣಿಗೆಯಲ್ಲಿ ಬಂದಂಥ ಯುಕ್ತಾಳನ್ನು ನೋಡಿ ಉಶ್ ಅಂತ ನಿಟ್ಟುಸಿರು ಬಿಡ್ತಾನೆ ಪೃಥ್ವಿ. ಮಾವಯ್ಯ ಟೀ ಅಂತ ಗ್ಲಾಸನ್ನು ಕೊಟ್ಟು ಪಕ್ಕದಲ್ಲಿ ಕೂತು ಅವಳು ಕೂಡ ಟೀ ಕುಡಿತಾ ಬರ್ತಿರೋ ಹಾಡುಗಳನ್ನ ನೋಡುತ್ತಾ ಪೃಥ್ವಿರಾಜ್ ಟೀ ಕುಡಿದು ಯುಕ್ತ ಮಡಿಲಲ್ಲಿ ತಲೆ ಇಟ್ಟು ಹಾಗೆ ಮಲಗ್ತಾನೆ. ಯುಕ್ತ ಗ್ಲಾಸ್ ಪಕ್ಕಕ್ಕಿಟ್ಟು ತಲೆ ಮೇಲೆ ಕೈ ಇಟ್ಟು ಈಗ ಹೇಗಿದೆ ಮಾವಯ್ಯ ಅಂತ ನಾರ್ಮಲ್ ಆಗಿರೋ ಕಣ್ಣುಗಳನ್ನ ನೋಡಿ ಕೇಳ್ತಾಳೆ. ಅವಳ ಕೈ ತೆಗೆದು ಮುತ್ತಿಟ್ಟು ಸ್ವಲ್ಪ ರಿಲೀಫ್ ಆಗಿದೆ ಕಣೆ, ಈಗ ತುಂಬ ಬಿಸಿ ಮಾಡಿದೆ ನಿನಗೆ ಗೊತ್ತಾ? ಹಾಂ, ಆದರೂ ಕಾರ್ಡ್ಸ್ ಹಂಚೋದು ಮುಗೀತಲ್ವಾ, ಇನ್ನು ತಿರುಗೋ ಕೆಲಸ ಇಲ್ಲ ಬಿಡಿ, ಇನ್ನು ಬಿಸಿಲಲ್ಲಿ ಓಡಾಡೋ ಕೆಲಸ ಅಷ್ಟಾಗಿರೋದಿಲ್ವಲ್ಲ. ಹೌದು, ಹಾಗಾದರೆ ಪರವಾಗಿಲ್ಲ ಬಿಡು. ಹೌದು, ಸುತ್ತಮುತ್ತ ಬರ್ತಿದ್ದಾರೆ ಅಂತ ಹೇಳಿದೆ ಅಲ್ವಾ, ಮತ್ತು ನಾವು ಮನೆಗೆ ಹೋಗೋಣವಾ ಅಂತ ಅದರಿಂದ ಕಾಣಿಸ್ದೇ ಇರೋ ಹಾಗೆ ಹೊಟ್ಟೆ ಮೇಲೆ ತಲೆ ಒತ್ತಿದ್ದಾನೆ. ರಫ್ ಆಗಿ ಚುಚ್ಚುತ್ತಿರೋ ಅವನ ಗಡ್ಡಕ್ಕೆ ಅವಳ ಮನಸ್ಸು ಹಾಗೆ ಕಲ್ಲಂತಾಗಿ, ಈಗೋ ಬಂದರೆ ಹೀಗೆ ಕೆಲಸಗಳು ಮಾಡಿ ನನ್ನ ಹೆದರಿಸ್ತೀಯ ನೀನು, ಅದಕ್ಕೆ ನಾನು ಬರೋಲ್ಲ, ಹೋಗಲ್ಲಿಗೆ, ನೀನು ಕೂಡ ಹೋಗಬೇಡ ಅಂತ ಚಿಕ್ಕದಾಗಿ ಇನ್ನೊಂದು ಕೈಯಿಂದ ಕೆನ್ನೆಯನ್ನು ಇಳಿತಾಳೆ ಯುಕ್ತ. ಇವೆಲ್ಲ ಸರಸಗಳೇ, ಇವುಗಳನ್ನ ಬೇಡ ಅಂದರೆ ಹೇಗೆ ಅಂತ ಈ ಬಾರಿ ಮೀಸೆ ಚುಚ್ಕೊಳ್ಳೋ ಹಾಗೆ ಬಟ್ಟೆ ಮೇಲೇ ಕಿಸ್ ಮಾಡ್ತಿದ್ದಾಗೆ ಪೃಥ್ವಿರಾಜ್ನಿಂದ ಅಂಥ ಡೈಲಾಗ್ ಕೇಳಿ ಮುಖ ಎಲ್ಲ ಕೆಂಪಗೆ ಮಾಡಿಕೊಂಡು ಮಾವಯ್ಯ ಇದು ನೀನೇನೇನಾ ಅಂತಾಳೆ ಅನುಮಾನವಾಗಿ. ಮಾವಯ್ಯ ಅಲ್ಲ ಕಣಿ, ಬಾವ, ನಿನ್ನ ಬಾವನಲ್ಲಿ ಎಲ್ಲ ಕಲೆಗಳು ಹೊರಗೆ ತೆಗೆದವಳು ನೀನೇ ಅಲ್ವಾ ಅಂತ ಅವಳ ಮೂಗನ್ನು ಚಿಕ್ಕದಾಗಿ ಎಳಿತಾನೆ. ಇನ್ನು ಅವಳಿಗಂತೂ ನಾಚಿಕೆಯಿಂದ ಮಾತೇ ಬರದೆ ಸುಮ್ಮನಾಗ್ಬಿಟ್ರೆ, ಯುಕ್ತ ಒಂದು ಮಾತು ಕೇಳ್ತೀನಿ, ನಿಜ ಹೇಳೆ ಅಂತಾನೆ ಕೆಂಪಗಾಗಿರೋ ಅವಳ ಮುಖದೊಳಗೆ ನೋಡ್ತಾ. ಅಂತ ಮಾತ್ರ ಸೌಂಡ್ ಮಾಡ್ತಾಳೆ, ಏನು ಕೇಳ್ತಾನೋ ಅಂತ. ನನ್ನ ಜೊತೆ ಈ ಕ್ಲೋಸ್ನೆಸ್ ಇಷ್ಟ ಆಯ್ತಾ, ಅಥವಾ ನಿನಗೇನಾದರೂ ತೊಂದರೆ ಆಗ್ತಿದೆಯಾ ಹೇಳೆ ಅಂತ ಅಂತಾನೆ. ಆ ಮಾತಿಗೆ
ಬಾಯಿ ಮೇಲೆ ಕೈ ಇಟ್ಟು ತಲೆ ಅಡ್ಡವಾಗಿ ಆಡಿಸ್ತಾಳೆ. ನನಗೆ ತೊಂದರೆ ಆದರೆ ಭಯಪಟ್ಟು ಓಡಿ ಹೋಗ್ತೀನಿ. ಅದು ಬಿಟ್ಟು ನೀನು ಹೇಳೋದು ಕೇಳಿಸ್ಕೊಂಡು ನಾಚಿಕೆ ಪಡೋದಿಲ್ಲ ಅಲ್ವಾ ಬಾವಾ ಅಂತಾಳೆ ಮುದ್ದಾಗಿ. ಹೌದಾ ಅನ್ನೋ ಹಾಗೆ ನೋಡ್ತಿದ್ರೆ, ಇಂಥ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಯಾವ ಹೆಣ್ಮಕ್ಳಾದರೂ ತನ್ನ ಗಂಡನ ಹತ್ರ ಬಯಸ್ತಾರೆ ಅಂತ ನನ್ನ ಅಭಿಪ್ರಾಯ. ಮತ್ತು ನನ್ನ ಆಸೆಗಳೇನಂತ ನಾನು ಹೇಳಿದ್ದೀನಿ. ನೀನು ತಿಳ್ಕೊಂಡು ನಿನ್ನ ಜೊತೆ ಪ್ರತಿ ಕ್ಷಣ ಒಂದು ಸಿಹಿಯಾದ ನೆನಪಾಗಿ ಮಾಡಿ ನನಗೆ ಜೀವಮಾನದವರೆಗೂ ನೆನಪಲ್ಲಿ ಉಳಿಬೇಕು. ಗಿಫ್ಟಾಗಿ ಕೊಡ್ತಿದ್ಯಾ, ಇದಕ್ಕಿಂತ ಇನ್ನೂ ಏನು ಬೇಕು ಹೇಳು ಅಂತ ಅವನ ಕೈ ಕೆನ್ನೆ ಮೇಲಿಟ್ಟು ಪ್ರೀತಿಯಿಂದ ನೋಡ್ತಾಳೆ. ಅವಳು ಹಾಗೆ ಹೇಳ್ತಿದ್ರೆ ಎಲ್ಲೋ ಇರೋ ಚಿಕ್ಕ ಅನುಮಾನ ಕೂಡ ಆ ಕ್ಷಣ ಕರಗು ಹೋಗಿ ಅಷ್ಟು ತನಕ ಬಟ್ಟೆ ಮೇಲಿಟ್ಟ ಮತ್ತು ಸ್ವಲ್ಪ ತಲೆ ಎತ್ತಿ ಲಂಕವನ ಹೊಟ್ಟೆ ಮೇಲ್ಭಾಗದಲ್ಲಿ ಕಟ್ಟಿರೋದ್ರಿಂದ ನಡು ಮಡಿಕೇಲ್ ತುಟಿಯನ್ನು ಒತ್ತು ಬಿಡ್ತಾನೆ. ಯುಕ್ತ ಕೂಡ ಪರವಶಳಾಗಿ ಕಣ್ಣು ಮುಚ್ಕೊಂಡು ಪೃಥ್ವಿರಾಜ್ ತಲೆಯಲ್ಲಿ ಕೈಯಿಟ್ಟು ಹೇರನ್ನು ಚಿಕ್ಕದಾಗಿ ಎಳೀತಾಳೆ. ಆವಾಗಲೇ ಏನೋ ಡಬ್ ಅಂತ ಬೀಳೋ ಸೌಂಡ್ಗೆ ಪೃಥ್ವಿರಾಜ್ ತಲೆ ಸ್ವಲ್ಪ ಮೇಲಕ್ಕೆತ್ತಿ ನೋಡಿದ್ರೆ ಯುಕ್ತ ಪಕ್ಕಕ್ಕೆ ನೋಡಿ ಹಾಗೆ ಬಿಗಿದ್ಕೊಂಡು ಬಿಡ್ತಾಳೆ. ಕತೆ ಮುಂದುವರಿಯುತ್ತೆ. ವಿಡಿಯೋ ಬೇಗ ನೋಡಬೇಕು ಅಂತಂದರೆ ಯೂಟ್ಯೂಬ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಇದರಿಂದ ನೀವು ಎಲ್ರಿಗಿಂತ ಮೊದಲು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೋಡಬಹುದು.